ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಂಪುಟ ರಚನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಈಗ ಹೊಸಬರಿಗೆ ಸ್ಥಾನ ಕೊಡಬೇಕು ಅಂತ ಹೋರಾಡ್ತಿದ್ದಾರೆ. ಅವಕಾಶ ಸಿಗ್ಬೋದು ಅನ್ಸುತ್ತೆ. ಇಲ್ಲಪ್ಪ, ನಮ್ಮ ಜಿಲ್ಲೆ ಕಡೆಯಿಂದ ನಾವು ನಾಗೇಂದ್ರಣ್ಣ ಕೇಳಿದ್ವಿ. ಇವತ್ತು ಕೂಡ ನಮ್ಮ ಜಿಲ್ಲೆಯ ಶಾಸಕರೆಲ್ಲರೂ ಜಿಲ್ಲೆ ವಿಚಾರ ಅಂತ ಜಿಲ್ಲೆ ಕೊಟ್ಟದಲ್ಲಿ ಹೇಳಿದ್ರು, ಆದರೆ ಹೊಸಬರಿಗೆ ಕೊಡಬೇಕು ಅಂತ ಒಂದು ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೊಡಬೇಕಂತ ನೀವು ಇಲ್ಲ. ನಾವು ಹೊಸಬ್ರಂದ್ರೆ ಇನ್ನು ಬೇರೆ ಬೇರೆಯವರು ಭಾಳಷ್ಟು ಜನ, ಮಂಡ್ಯ ರವಿಯವರು ಇದ್ದಾರೆ, ಶರತ್ ಬಚ್ಚೇಗೌಡರು ಇದ್ದಾರೆ, ನಯನ ಮೋಟಮ್ಮ ಅವರು ಇದ್ದಾರೆ. ಅವ್ರಿಗೆಲ್ಲ ಕೊಡಲಿ ಅಂತೇಳಿ ನಮ್ಮದು ಒತ್ತಾಯ ಇತ್ತು. ಬೇರೆ ಸಿ ಎಂ ಆದ್ರೆ ಅವ್ರಿಗೂ ಮನವಿ ಮಾಡ್ತಿರ್ತಾರೆ. ಬೇರೆ ಸಿ ಎಮ್ ಅನ್ನೋದು ನನಗಿನ್ನ ಗೊತ್ತಾಗಲಿಲ್ಲ. ಅದ್ರ ಬಗ್ಗೆ ವಿಚಾರನೂ ಗೊತ್ತಿಲ್ಲ. ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದು. ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟೇ ಇನ್ಫಾರ್ಮೇಷನ್ ನನಗಿರೋದು. ಸರ್, ತಾವು ಶಾಸಕರು ಸರ್, ನಮಗೆ ಇದುವರೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿ ನನಗೆ ಮಾಹಿತಿನೇ ಇಲ್ಲ. ನಾನು ನಿಮ್ಮ ಟಿ ವಿಯಲ್ಲಿ ಬೆಳಿಗ್ಗೆ ನಿಮ್ಮ ಟಿ ವಿಯಲ್ಲಿ ನೋಡಿದ್ದೆ ಹೊರತು ನನಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಈಗ ಚರ್ಚೆ ಆಗ್ತದೆ ಸರ್, ಆಯ್ತು ತೆರೆ ಬೀಳುತ್ತೆ, ಆಯಿತು ಒಂದು ಫೈನಲ್ ಆಗುತ್ತೆ ಅಂತ ಸುದ್ದಿ ಜಾಸ್ತಿ ಇದೆ. ಇಲ್ಲ, ಮಾಧ್ಯಮದಲ್ಲಿ ಬಂದಿದ್ದೆಲ್ಲ ನಿಜ ಆಗುತ್ತೆ ಅಂತೇಳಿ ಎಲ್ಲಿ ಇಲ್ಲ. ಯಾಕಂದರೆ ನಿಮಗೂ ಇಂಟೆಲಿಜೆನ್ಸ್ ಇರುತ್ತೆ ಅಲ್ಲಿ ಡೆಲ್ಲಿ ಲೆವೆಲಲ್ಲಿ. ರಾಜಕಾರಣದಲ್ಲಿ ಏನಾಗುತ್ತೆ ಏನನ್ನೋದು ಎಲ್ಲ ಹೈಕಮಾಂಡ್ ನಿರ್ಧಾರದ ಮೇಲೆ ನಡೆಯುತ್ತೆ. ಸಿಎಂ ಬದಲಾವಣೆ ಆದ್ರೆ ಮಾಧ್ಯಮ ಇಂಟೆಲಿಜೆನ್ಸ್ಗಿಂತ ಶಾಸಕರ ಇಂಟೆಲಿಜೆನ್ಸ್ ಜೋರು ಇರುತ್ತೆ. ಶಾಸಕರಿಗೆ ಗೊತ್ತಿಲ್ಲ ಹೆಂಗೆ ಇಲ್ಲ, ನಿಮ್ದೇ ಅಂತ ಒಂದು ಸೋರ್ಸ್ ಇರುತ್ತಲ್ಲ ಸರ್? ಆ ಥರ ಏನಿಲ್ಲ. ನನಗೇನು ಫಸ್ಟ್ ಟೈಮರ್ ಆಗಿ ನನಗೂ ಡೆಲ್ಲಿಯಲ್ಲಿ ಅಷ್ಟು ನೆಟ್ವರ್ಕು ಇಲ್ಲ. ಸರ್, ಈಗ ಸಿಎಂ ಬದಲಾವಣೆ ಆದ್ರೆ ಇಲ್ಲ, ಬದಲಾವಣೆ ಅನ್ನೋದು ನನಗೇನು ಗೊತ್ತಿಲ್ಲ. ಈಗ ಹೈಕಮಾಂಡ್ ಏನು ಹೇಳಿದ್ರು ನಾವು ಸ್ವಾಗತ ಮಾಡೇ ಮಾಡ್ತೀವಿ. ಹೈಕಮಾಂಡ್ ಡಿಸಿಷನ್ ಫೈನಲ್. ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ, ನಮ್ಮ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಸಾಹೇಬರು, AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಅವ್ರು ಏನು ಡಿಸೈಡ್ ಮಾಡ್ತಾರೋ ಅದಕ್ಕೆಲ್ಲ ಫೈನಲ್. ಸರ್, ಇನ್ ಕೇಸ್ ಡಿ ಸಿ ಎಂ ಆದರೆ, ಡಿ ಕೆ ಶಿವಕುಮಾರ್ ಸಿ ಎಂ ಆದರೆ ಯಾವ ರೀತಿ ವ್ಯತ್ಯಾಸ ಆಗ್ಬೋದು ಹಿಂದಿನ ಇಲ್ಲ, ನಾನು ಹೈಪೋಥೆಟಿಕಲ್ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡೋಕ್ಕಾಗಲ್ಲ. ಯಾಕಂದರೆ ಅವರು ಸಿ ಎಮ್ ಆದರೆ ಹೆಂಗಿರುತ್ತೆ, ಇವರು ಸಿ ಎಮ್ ಆದರೆ ಹೆಂಗಿರುತ್ತೆ, ನಾಳೆ ಬೆಳಿಗ್ಗೆ ಆನ್ ಫೀಲ್ಡ್ ಯಾರು ಸಿ ಎಮ್ ಆದಾಗ ಏನಾಗುತ್ತೆ ಅನ್ನೋದು ನಮಗೆ ಅವಾಗ ವಾಸ್ತವಾಂಶಗಳು ಗೊತ್ತಾಗಿರುತ್ತೆ. ಇವಾಗ ಗೊತ್ತಾಗಲ್ಲ. ಹೈಪೋಥೆಟಿಕಲ್ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡೋ. ನಿಮಗೆ ಆಯ್ಕೆ ಅಂದರೆ CNP ಸಭೆಯಲ್ಲಿ ಕೇಳಿದಾಗ ನೀವು ಯಾರು ಹೇಳ್ಬೋದು? ನಾನು ಹೈಕಮಾಂಡ್ ಯಾರ ಹೆಸರು ಹೇಳುತ್ತೋ ಹೈಕಮಾಂಡ್ ಪರವಾಗಿರ್ತೀನಿ ಅಂತ ಹೇಳ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.